ಜೈ ಹಿಂದ್. ಬಹಳ ದಿನಗಳಿಂದ ಕಾಯ್ತಾ ಇರುವಂತಹ SSC GD ಆಸ್ಪಿರೆಂಟ್ಸ್ಗಳಿಗೆ ಶುಭ ಸುದ್ದಿ. ಈಗಾಗಲೇ ಗೊತ್ತಿರಬಹುದು, SSC GD 2024ರ ಆನ್ಸರ್ ಕೀ ಇರ್ತಕ್ಕಂಥದ್ದು ಈಗಾಗಲೇ ಜಾರಿಗೆ ಮಾಡಲಾಗಿದೆ. ಸೊ 3 ಡೇಸ್ ಒಳಗಡೆನೆ ಆನ್ಸರ್ ಕೀ ಇರ್ತಕ್ಕಂಥದ್ದು ಬಿಡಲಾಗಿದೆ. ಯಾಕಂತಂದ್ರೆ ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ SSC GD ಕೀ ಆನ್ಸರ್ಸ್ಗಳ ಒಂದು ನೋಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ನೀವು SSC GD ಕೀ ಆನ್ಸರ್ಸ್ಗಳನ್ನು ಇವತ್ತರಿಂದ ನೋಡ್ಬೋದಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು ಆನ್ಸರ್ಸ್ ಕೀ ಇರ್ತಕ್ಕಂಥದ್ದು ಚೆಕ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಸ್ಕೋರ್ ಆಗಿರ್ತೈತೆ ಅನ್ನೋದನ್ನ ಹೇಗೆ ನೋಡಬೇಕು ಅನ್ನೋದನ್ನ ನೋಡೋಣ. ಆಮೇಲೆ ಯಾವ ರೀತಿ ಇರ್ತಕ್ಕಂಥದ್ದು ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು ತೆಗಿಬೇಕು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಆನ್ಸರ್ ಕೀ ಹೇಗೆ ಚೆಕ್ ಮಾಡಬೇಕು, ನೆಗೆಟಿವ್ ಹೇಗೆ ತೆಗಿಬೇಕು, ಎಷ್ಟು ಸ್ಕೋರ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಈ ಎಲ್ಲ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ದಲ್ಲಿ ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಎಷ್ಟು ಆಗುತ್ತೆ ಅನ್ನೋದನ್ನ ನೀವು ಹಾಕೋದನ್ನ ಮರಿಲಿಕ್ಕೆ ಹೋಗಬೇಡ್ರಿ. ಕಮೆಂಟ್ ಮಾಡಿರಿ ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಎಷ್ಟಾಗಿದೆ. ಸೊ ಕಮೆಂಟ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ನೀವು ಮೇಲಿದ್ರೆ ಮೇಲ್ ಅಂತ ಬರೀರಿ. ಆಮೇಲೆ ನಿಮ್ಮ ನೆಗೆಟಿವ್ ಮಾರ್ಕ್ಸ್ ತೆಗೆದ ನಂತರನೇ ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಇಲ್ಲಿ ಬರೀರಿ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿದ್ರೆ ಫಿಮೇಲ್ ಅಂತ ಬರೀರಿ, ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ಇಲ್ಲಿ ಬರೀರಿ. ಸೊ ಈ ರೀತಿ ಕಮೆಂಟ್ ಇರ್ತಕ್ಕಂಥದ್ದು ಮಾಡಿರಿ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಒಂದು ಮಾತು ಏನು ಅಂತಂದರೆ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸ್ಯಾಪ್ ಗ್ರೂಪದ ಲಿಂಕ್ ಇರ್ತಕ್ಕಂಥದ್ದು ಸೆಂಡ್ ಮಾಡಿರ್ತೇನೆ. ಅಲ್ಲಿ ವಾಟ್ಸ್ಯಾಪ್ದೊಳಗೆ ನೀವು ಜಾಯ್ನ್ ಆಗಬಹುದು. ಆಮೇಲೆ ಆ ವಾಟ್ಸ್ಯಾಪ್ದಲ್ಲಿ ನಿಮ್ಮ ಕೀ ಆನ್ಸರ್ಸ್ಗಳನ್ನ ಸೆಂಡ್ ಮಾಡಿರಿ. ಕೀ ಆನ್ಸರ್ಸ್ ಏನು PDF ಇರ್ತೈತೆ ಅದನ್ನು ಕೂಡ ಅಲ್ಲಿ ಸೆಂಡ್ ಮಾಡಿರಿ. ಇಲ್ಲ ಅಂತಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರ್ತಕ್ಕಂಥದ್ದು ಕೂಡ ಕೊಟ್ಟಿರ್ತೇನೆ. ಅಲ್ಲಿಯೂ ಕೂಡ ನೀವು ಏನು ಮಾಡ್ಬೋದು, ನಿಮ್ಮ ಕೀ ಆನ್ಸರ್ಸ್ ಇರ್ತಕ್ಕಂಥದ್ದು ಏನು ಮಾಡ್ಬೋದು, ನೀವು ಸೆಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ವಾಟ್ಸ್ಯಾಪ್ ಗ್ರೂಪ್ ಇರ್ತೈತಿ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿಯೇ ಆ ಗ್ರೂಪ್ಗೆ ಜಾಯ್ನ್ ಆಗಿರಿ. ಜಾಯ್ನ್ ಆದ ತಕ್ಷಣವೇ ಅದರಲ್ಲಿ ನಿಮ್ಮ ಕೀ ಆನ್ಸರ್ ಇರ್ತಕ್ಕಂಥ ಸೆಂಡ್ ಮಾಡಿ ಅವುಗಳನ್ನು ನಾವು ಒಂದು ಕಡೆ ಮಾಡಿ ಮುಂದಿನ ಎಕ್ಸಾಮ್ಗೆ ಹೆಲ್ಪ್ ಆಗುವ ಹಾಗೆ ನಾವು ನಿಮಗೆ ರೆಡಿ ಮಾಡಿರ್ತಕ್ಕಂಥದ್ದು ಎಲ್ಲ ಕೀ ಆನ್ಸರ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇವೆ. ಆಮೇಲೆ ಫಿಸಿಕಲ್ ಕಟ್ ಆಫ್ ಏನಾಗಬಹುದು ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಹೇಗೆ ಡೌನ್ಲೋಡ್ ಮಾಡೋದು, ಆನ್ಸರ್ ಕೀ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು SSC GD ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡುವಂಥ ಲಿಂಕ್ ಇರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತೇನೆ. ಅಲ್ಲಿ ಹೋಗಿ ನೀವು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇರುವಂಥದ್ದು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಕಾಲಮ್ದಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ದಲ್ಲಿ ರೋಲ್ ನಂಬರ್ ಇರುತ್ತೆ. ಆ ರೋಲ್ ನಂಬರ್ ಇರ್ತಕ್ಕಂಥದ್ದು ಇಲ್ಲಿ ಎಂಟ್ರಿ ಇರ್ತಕ್ಕಂಥದ್ದು ಮಾಡಿರಿ. ಇದಾದಮೇಲೆ ಇದ್ರ ಕೆಳಗಡೆ ಪಾಸ್ವರ್ಡ್ ಇರ್ತಕ್ಕಂಥದ್ದು ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಇರ್ತಕ್ಕಂಥದ್ದು ನಿಮ್ಮ ಡೇಟ್ ಆಫ್ ಬರ್ತನೇ ಇರ್ತೈತಿ. ಯಾವುದೇ ರೀತಿ ಇರುವಂಥ ಸ್ಲ್ಯಾಶು ಡ್ಯಾಶು ಹೊಡೆಯೋದೇ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತಕ್ಕಂಥದ್ದು ಇಲ್ಲಿ ಎಂಟ್ರ್ ಮಾಡ್ಬೋದಾಗಿದೆ. ಸೊ ಡೇಟ್ ಆಫ್ ಬರ್ತ್ ಸಪೋಸ್ ಇರ್ತಕ್ಕಂಥದ್ದು ನಿಮ್ಮದು 5ನೇ ತಾರೀಕು ಇತ್ತು ಅಂತಂದರೆ 05 ಹೊಡಿಬೇಕು. ಆಮೇಲೆ 6ನೇ ತಿಂಗಳಿತ್ತು ಅಂತಂದರೆ 06 ಟೈಪ್ ಮಾಡಬೇಕು. ಆಮೇಲೆ ಇಯರ್ ಇರ್ತಕ್ಕಂಥದ್ದು 2000 ಇತ್ತು ಅಂತಂದರೆ 2 ಆಮೇಲೆ 000 ಈ ರೀತಿ ಟೈಪ್ ಮಾಡಿ ಇಲ್ಲಿ ಲಾಗಿನ್ ಇರ್ತಕ್ಕಂಥದ್ದು ಮಾಡಿರಿ. ನಿಮಗೆ ಒಂದು PDF ಇರ್ತಕ್ಕಂಥದ್ದು ಓಪನ್ ಆಗುತ್ತೆ. ಸೊ ಆ PDFದಲ್ಲಿ ನೀವು ನಿಮ್ಮ ಆನ್ಸರ್ ಕೀ ಇರ್ತಕ್ಕಂಥದ್ದು ಚೆಕ್ ಮಾಡ್ಕೋಬಹುದು. ನಾನು ಇಲ್ಲಿ ಒಂದು ಕ್ಯಾಂಡಿಡೇಟ್ಸ್ದು PDF ಇರ್ತಕ್ಕಂಥದ್ದು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇದರಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಚೆಕ್ ಮಾಡಬೇಕು, ಸ್ಟಾರ್ಟಿಂಗ್ದಿಂದ ನೀವು ಇಲ್ಲಿ ನೋಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ದಿಂದ ನೋಡ್ತಾ ಹೋಗ್ರಿ. ನಿಮ್ಮ ಆನ್ಸರ್ಸ್ಗಳು ಫಸ್ಟ್ ಏನಿರ್ತೈತಿ ಅಲ್ಲಿಂದ ನೋಡ್ತಾ ಹೋಗ್ರಿ. ನಾನು ಇಲ್ಲಿ ಇಂಗ್ಲೀಷದ್ದು ಒಂದು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಮಾಡಬೇಕು ಅಂತೇಳಿ ಚೆಕ್. ಸೊ ಇಲ್ಲಿ 1ನೇ ಪ್ರಶ್ನೆ ಇದೆ ನೋಡ್ರಿ. ಸೊ 1ನೇ ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೋಡ್ರಿ, ಚೂಸ್ ಅಂತೇಳಿ ಇದೆ ನೋಡ್ರಿ ಇಲ್ಲಿ. ಹೌದಾ, ಇಲ್ಲಿ ಚೂಸ್ ಆಪ್ಷನ್ ಅಂತ ಇದೆ ಅಂತಂದರೆ ನೀವು ಹಾಕಿರುವಂತಹ ಆಪ್ಷನ್ ಇದು ಇರುತ್ತೆ. ಸೊ ನೀವು ಹಾಕಿರುವಂಥದ್ದು 3ನೇ ಆಪ್ಷನ್ಗೆ ಹಾಕಿದ್ರಿ, ಬಟ್ ಇಲ್ಲಿಯೂ ಕೂಡ 3ನೇ ಆಪ್ಷನ್ಗೆ ರೈಟ್ ಮಾರ್ಕ್ ಇದೆ. ಹೌದಾ, ಸೊ ಹಾಗಾದರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ಸಿಗ್ತವೆ. ಎಷ್ಟು ಮಾರ್ಕ್ಸ್ ಸಿಕ್ಕು ಇಲ್ಲಿ? 2 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ಸಿಗ್ತವೆ. 2ನೇ ಪ್ರಶ್ನೆಗೆ ಬರ್ರಿ. ಈಗ 2ನೇ ಪ್ರಶ್ನೆಗೆ ಇಲ್ಲಿ ನೀವು ನೋಡೋದಾದರೆ ನೀವು ಹಾಕಿರುವಂಥದ್ದು 1ನೇ ಆಪ್ಷನ್ಗೆ ನೀವು ಹಾಕಿದ್ದೀರಾ, ಬಟ್ ಇಲ್ಲಿ 2ನೇ ಆಪ್ಷನ್ ಇಲ್ಲಿ ಇದೆ. ಹಾಗಾಗಿ ನಿಮ್ಮ ಈ ಆನ್ಸರ್ ಇರ್ತಕ್ಕಂಥದ್ದು ತಪ್ಪು. ಇದು ಆನ್ಸರ್ ಇರ್ತಕ್ಕಂಥದ್ದು ತಪ್ಪು. ಅದೇ ರೀತಿ 3ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ನೀವು ಹಾಕಿರುವಂಥದ್ದು 4 ಇದೆ, ಆಮೇಲೆ ಇಲ್ಲಿಯೂ ಕೂಡ 4 ಇದೆ. ಸೇಮ್ ಇತ್ತು ಅಂತಂದರೆ 2 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ನಿಮಗೆ ಇಲ್ಲಿ ಸಿಗ್ತಾ ಇದ್ದಾವೆ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ರಿ, ಇಲ್ಲಿ 1 ಹಾಕಿದ್ದೀರಾ, ಇಲ್ಲಿಯೂ ಕೂಡ 1 ಇದೆ. ಸೊ 2 ಮಾರ್ಕ್ಸ್ ಇಲ್ಲಿ ಸಿಗ್ತಾ ಇದ್ದಾವೆ ನಿಮಗೆ. 5ನೇ ಪ್ರಶ್ನೆ ನೋಡೋದಾದರೆ ನೀವು 1 ಆಪ್ಷನ್ಗೆ ಹಾಕಿದ್ದೀರಾ, ಬಟ್ ಇಲ್ಲಿ 3ಗೆ ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ ನಿಮಗೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಸಿಗೋದಿಲ್ಲ. ಸೊ ಹೀಗೆ ನೀವು ಪ್ರತಿಯೊಂದನ್ನು ಕೂಡ ಇರ್ತಕ್ಕಂಥದ್ದು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇದಾದಮೇಲೆ ಸಪೋಸ್ ನೀವು 80 ಕ್ವಶನ್ ಇರ್ತಕ್ಕಂಥದ್ದು ಅಟೆಂಡ್ ಮಾಡಿರಿ ಅಂತ ತಿಳ್ಕೊರಿ.
ಎಷ್ಟು ಕ್ವಶನು 80 ಕ್ವಶನ್ ಅಟೆಂಡ್ ಮಾಡಿರಿ. ಇದರಲ್ಲಿ ನಿಮಗೆ ಇರ್ತಕ್ಕಂಥದ್ದು 60 ಮಾರ್ಕ್ಸ್ಗಳು 60 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ರೈಟ್ ಆಗಿವೆ. ಆಮೇಲೆ 20 ಕ್ವಶನ್ಸ್ ಇರ್ತಕ್ಕಂಥದ್ದು ರಾಂಗ್ ಆಗಿವೆ ಅಂತ ಹೇಳಿ ತಿಳ್ಕೊಳ್ರಿ. ಸೊ 60 ಕ್ವಶನ್ಸ್ ನಿಮ್ಮ ರೈಟ್ ಆಗ್ಯಾವ ಅಂತಂದ್ರೆ ಇದನ್ನು 2ರಿಂದ ಗುಣಾಕಾರ ಮಾಡ್ರಿ. ಒಂದು ಪ್ರಶ್ನೆಗೆ 2 ಇದೆ ಅಂತಂದ್ರೆ 120 ಮಾರ್ಕ್ಸ್ಗಳು ನಿಮಗೆ ಇಲ್ಲಿ ಬರ್ತವೆ. ಈಗ ಇಲ್ಲಿ ನೆಗೆಟಿವ್ ಎಷ್ಟಾಗುತ್ತೆ, ನೆಗೆಟಿವ್ ಇರ್ತಕ್ಕಂಥದ್ದು ಎಷ್ಟಾಗುತ್ತೆ, ಸೊ 20 ರಾಂಗ್ ಆಗಿದಾವೆ. ಸೊ 1/8 ನೀವು ಗುಣಾಕಾರ ಭಾಗಾಕಾರ ಮಾಡಬೇಕು. ಸೊ ಎಷ್ಟಾಗುತ್ತೆ ಇದು 8 1 8 8 2 16 ಆಯಿತು. ಪಾಯಿಂಟ್ ಇರ್ತಕ್ಕಂಥದ್ದು ಎಷ್ಟು ಉಳಿತೈತಿ ಇಲ್ಲಿ, ಪಾಯಿಂಟ್ ಎಷ್ಟು ಉಳಿತೈತ್ರಿ ಇಲ್ಲಿ 8 2 16 ಆಯಿತು. ಸೊ ಇಲ್ಲಿ 4 ಉಳಿತು. ಸೊ ಇಲ್ಲಿ ಪಾಯಿಂಟ್ ಕೊಡ್ರಿ. 8 1 8 8 2 16 8 3 8 4 32 8 5 40 ಅಂತಂದರೆ 2.5 ಇರ್ತಕ್ಕಂಥದ್ದು ಅಂತಂದರೆ 2.5 ಪ್ರಶ್ನೆಗಳನ್ನು ನಿಮಗೆ ಕಳೆಯಲಾಗ್ತಾ ಇದೆ. 2.5 ಅಂತಂದರೆ ಎಷ್ಟಾಗುತ್ತೆ, 2 ಪ್ರಶ್ನೆ ಅಂತಂದರೆ ಎಷ್ಟು ಮಾರ್ಕ್ಸ್ ಅದು 4 ಮಾರ್ಕ್ಸ್. 2 ಪ್ರಶ್ನೆ ಅಂತಂದರೆ 4 ಮಾರ್ಕ್ಸ್ ಆಯ್ತು. ಸೊ ಇಲ್ಲಿ ಹಾಫ್ ಅಂತಂದರೆ 1 ಮಾರ್ಕ್ಸ್ ಅದು ಅಂತಂದರೆ ಟೋಟಲ್ 4 + 1 ಅಂತಂದರೆ 5 ಮಾರ್ಕ್ಸ್ಗಳು ನಿಮಗೆ ಕಟ್ ಆಗ್ತವೆ. ಅಂದರೆ ಟೋಟಲ್ ನಿಮಗೆ ಬಂದಿರುವಂಥದ್ದು 120 ಮಾರ್ಕ್ಸ್ಗಳು ಬಂದಾವೆ. ನಿಮಗೆ ಕಟ್ ಆಗ್ತಾ ಇರುವಂಥದ್ದು 5 ಮಾರ್ಕ್ಸ್ಗಳು ಕಟ್ ಆಗ್ತಾ ಇದ್ದಾವೆ. ಹಾಗಾದರೆ ನಿಮ್ಗೆ ಸ್ಕೋರ್ ಇರ್ತಕ್ಕಂಥದ್ದು 115 ಮಾರ್ಕ್ಸ್ಗಳು ನಿಮಗೆ ಬಂದ ಹಾಗೆ ಆಗುತ್ತೆ. ಸೊ ಈ ರೀತಿ ಇರ್ತಕ್ಕಂಥದ್ದು ನೀವು ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಇರ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ನೀವು ನೋಡಬೇಕು ಎಷ್ಟಾಗುತ್ತೆ ಅಂತ ನಿಮ್ಮ ಸ್ಕೋರ್. ಓಕೆನಾ. ಸೊ ಇದು ಇರ್ತಕ್ಕಂಥದ್ದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದೆ. ಆಮೇಲೆ ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು, ಈಗ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನು ಮುಂದೆ ಏನು ಕೇಳ್ತಾರಂತಾರೆ, ಇಷ್ಟು ದಿನ ಇರ್ತಕ್ಕಂಥದ್ದು ಫಿಸಿಕಲ್ ಇದು ಕೀ ಆನ್ಸರ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಇನ್ನು ಕೇಳೋದೇನು ಅಂತಂದರೆ ಫಿಸಿಕಲ್ ಕಟ್ ಆಫ್ ಎಷ್ಟಾಗುತ್ತೆ, ಫಿಸಿಕಲ್ ಕಟ್ ಆಫ್ ಎಷ್ಟಾಗುತ್ತೆ ನಮ್ಮ ಕರ್ನಾಟಕದ್ದು ಅಂತೇಳಿ ಇದನ್ನ ಏನಪ್ಪ ಅಂತಂದ್ರೆ ಇದ್ರ ಬೆನ್ನು ಹತ್ತೋದನ್ನ. ಹೌದಾ, ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ. ಸೊ ಕೀ ಆನ್ಸರ್ಸ್ಗಳು ಬರ್ತಾ ಇಲ್ಲ, ಫೇಕ್ ವಿಡಿಯೋ ಮಾಡ್ತಾ ಇದ್ದೀರಾ, ಅದನ್ನ ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ಗೊತ್ತಿಲ್ಲದೆ ಸುಮ್ಮನೆ ಕಮೆಂಟ್ ಇರ್ತಕ್ಕಂಥದ್ದು ಬೇಕಾತ್ ಮಾಡಬೇಡ್ರಿ. ನಮಗೂ ಕೂಡ ಹೇಗೆ ಬೇಕಾದಾಗೆ ರಿಪ್ಲೈ ನಿಮಗೆ ಮಾಡಲಿಕ್ಕೆ ಬರ್ತೈತಿ, ಬಟ್ ನಾವು ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಕೈಗಳನ್ನು ಬಿಗಿ ಹಿಡಿದು ಇರ್ತಕ್ಕಂಥದ್ದು ಮಾತಾಡಬೇಕು. ಎಲ್ಲ ಗೊತ್ತಿದ್ರನ ಮಾತಾಡಬೇಕು, ಇಲ್ಲಾಂತ ಸುಮ್ಮನೆ ನಾಯಿ ಬೊಗಳಿದಂಗೆ ಬೊಗಳಬಾರ್ದು. ಓಕೆನಾ. ಸೊ ಅದ್ರ ಸಲುವಾಗಿ ಆ ರೀತಿ ಇರ್ತಕ್ಕಂಥದ್ದು ಅಂಥವು ಇರ್ತಾವ, ಒಂದು 4 ಹುಳ ಇರ್ತಾವವ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡ್ರಿ, ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ಈಗ ಯಾರ್ದು ಇರ್ತಕ್ಕಂಥದ್ದು ಸ್ಕೋರ್ ಈಗಾಗಲೇ ಬಹಳಷ್ಟು ಜನರು ಕಾಲ್ ಬರ್ತಾ ಇದ್ದಾವೆ, ಮೆಸೇಜ್ ಬರ್ತಾ ಇದ್ದಾವೆ, ನನಗೆ ನೋಡೋಕ್ಕೂ ಕೂಡ ಟೈಮ್ ಇಲ್ಲ. ಸೊ ಅದ್ರ ಸಲುವಾಗಿ ಈಗ ನೀವು ಒಂದು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಏನು ಮಾಡಿರಿ, ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ನೀವು ಕಮೆಂಟ್ ಮಾಡಿರಿ ಎಷ್ಟು ಸ್ಕೋರ್ ಆಗಿದೆ ಅಂತ ಹೇಳಿ. ಆಮೇಲೆ ಈಗ ನಾನು ಟೆಲಿಗ್ರಾಮ್ ಗ್ರೂಪ್ದೊಳಗೆ ಒಂದು ಏನಪ್ಪ ಅಂತಂದರೆ ಪೋಲ್ ಹಾಕ್ತೇನೆ. ಟೆಲಿಗ್ರಾಮ್ ಗ್ರೂಪ್ದೊಳಗೆ ಒಂದು ಪೋಲ್ ಹಾಕ್ತೇನೆ. ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಎಷ್ಟು ಆಗಿದೆ ಅಂಥೇಳಿ ಅಲ್ಲಿ ಒಂದು ಇದು ಇರ್ತೈತಿ, ಮೇಲ್ ಮತ್ತು ಫಿಮೇಲ್ಗೆ ಬೇರೆ ಬೇರೆ ಹಾಕಿರ್ತೀನಿ. ಸೊ ಅದನ್ನು ನೋಡಿ ಹಾಕ್ರಿ. ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಪೋಲ್ ಇತ್ತು ಅಂತಂದರೆ ಅಲ್ಲಿ ಹಾಕ್ರಿ. ನಿಮ್ಮ ರೇಂಜ್ ಇರ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೆ ಇದೆ, 50ರಿಂದ 55 ಇತ್ತು ಅಂತಂದ್ರೆ ಅದಕ್ಕೆ ಟಿಕ್ ಮಾರ್ಕ್ ಮಾಡಬೇಕು. ಆಮೇಲೆ 55ರಿಂದ 60 ಇತ್ತು ಅಂತಂದ್ರೆ ಅದಕ್ಕೆ ಟಿಕ್ ಮಾರ್ಕ್ ಮಾಡಿರಿ. ಸೊ ಗೊತ್ತಾಗುತ್ತೆ ಯಾವ ರೇಂಜದೊಳಗೆ ಎಷ್ಟು ಹುಡುಗರು ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ. ಸೊ ಅದ್ರ ಸಲುವಾಗಿನೇ ಈ ವಿಡಿಯೋ ಇರ್ತಕ್ಕಂಥದ್ದು ಎಲ್ಲರಿಗೂ ಇರ್ತಕ್ಕಂಥದ್ದು ಸೆಂಡ್ ಮಾಡಿರಿ, ಎಲ್ಲರಿಗೂ ಕೂಡ ಹೋಗಿ ತಲುಪಲಿ. ಅವರು ಕೂಡ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅವರು ಕೂಡ ಪೋಲ್ ಮಾಡಲಿ, ಗೊತ್ತಾಗುತ್ತೆ ಎಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ನಿಲ್ಲಬಹುದು ಅಂತೇಳಿ. ನಿಮಗೆ ಹೆಲ್ಪ್ ಆಗುತ್ತೆ, ಹೌದಾ ಇದರಿಂದ. ಸೊ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಕೆಳಗೆ ಇರ್ತೈತಿ, ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ರಿ. ಆಮೇಲೆ ಪೋಲ್ ಇರ್ತಕ್ಕಂಥದ್ದು ಮಾಡಿರಿ. ಮೇಲ್ ಮತ್ತು ಫಿಮೇಲ್ಗಳಿಗೆ ಪೋಲ್ ಹಾಕ್ತೇನೆ ಈಗ ನಾನು. ಸೊ ಈಗ ಟೈಮ್ ಇರ್ತಕ್ಕಂಥದ್ದು 8 ಗಂಟೆ ಆಗ್ಲಿಕ್ಕೆ ಬರ್ತಾ ಇದೆ. 8:30ಕ್ಕೆ ನಾನು ಪೋಲ್ ಇರ್ತಕ್ಕಂಥದ್ದು ಹಾಕ್ತೇನೆ. ಸೊ ಅಲ್ಲಿ ಹೋಗಿ ನೀವು ಏನು ಮಾಡಿರಿ, ಪೋಲ್ ಇರ್ತಕ್ಕಂಥದ್ದು ಮಾಡಿರಿ. ಅಲ್ಲಿ ನಿಮ್ಮ ರೇಂಜ್ ಯಾವುದಿದೆ ಅನ್ನೋದನ್ನು ಮಾಡಿರಿ. ಆಮೇಲೆ ಒಂದು ಥಿಂಕ್ ಏನು ಅಂತಂದರೆ, ನನಗೆ ಅನಿಸೋ ಮಟ್ಟಿಗೆ ಬಹಳಷ್ಟು ಜನರು 70 ಇರ್ತಕ್ಕಂಥದ್ದು ಪ್ಲಸ್ ಬಹಳ ಜನ ಇರ್ತಕ್ಕಂಥದ್ದು ಮಾಡಿದಾರ ಅಂತ ಅನ್ನಿಸ್ತಾ ಇದೆ. ನಾನು ನಿಮಗೆ ಹೇಳಿದ್ದೆ 60+ ಬಂತಂದ್ರೆ ಫಿಸಿಕಲ್ ಮಾಡಿರಿ ಅಂತೇಳಿ. ಆದರೂ ಕೂಡ ಹೇಳಲಿಕ್ಕೆ ಬರೋಂಗಿಲ್ಲ 60ರಿಂದ ಕರೀತಾರೋ ಅಥವಾ 70ರಿಂದ ಕರೀತಾರ ಅಂತೇಳಿ. ನೋಡೋಣ ಎಷ್ಟು ಆಗುತ್ತೆ ಅಂತೇಳಿ. ಇನ್ನೂ ಒಂದು ದಿನ ಇರ್ತಕ್ಕಂಥದ್ದು ಬಿಟ್ಟು ನಾನು ನಿಮಗೆ ಒಂದು ಫೈನಲ್ ಆಗಿರ್ತಕ್ಕಂಥದ್ದು ಕಟ್ ಆಫ್ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಸೊ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತೇನೆ, ಎಷ್ಟು ಆಗ್ಬೋದು ಫಿಸಿಕಲಿಗೆ ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಒಂದು ಥಿಂಕ್ ಏನು ಅಂತಂದರೆ, ಒಂದು 60+ ಇರ್ತಕ್ಕಂಥದ್ದು ಬಂದರೆ ಮಾಡಿರಿ. ನಿಮ್ಗೆ ಚಲೋ ಬಂತು, ಇಲ್ಲಾಂದರೆ ಇಲ್ಲ. ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಮಾಡಿರಿ, ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಓಕೆನಾ.
ಪೋಲ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಆಮೇಲೆ ಗ್ರೂಪ್‌ದೊಳಗೆ ಜಾಯಿನ್ ಆಗ್ಲಿಕ್ಕೆ ಮರಿಬೇಡ್ರಿ. ಈ ಡಿಸ್ಕ್ರಿಪ್ಷನ್ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್‌ದಲ್ಲಿಯೂ ಕೂಡ ನೀವು ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಕಮೆಂಟ್ ಮಾಡ್ರಿ ಎಷ್ಟಾಗಿದೆ ಅಂತೇಳಿ. ಆಮೇಲೆ ಯಾರ್ದು ಬಹಳ ಕಡಿಮೆ ಇರ್ತಕ್ಕಂಥ ಸ್ಕೋರ್ ಆಗಿದೆ ಅಂತಹ ವಿದ್ಯಾರ್ಥಿಗಳಿಗೆ ಎಸ್-ಎಸ್-ಸಿ ಜಿಡಿಯಿಂದ ಎಸ್-ಎಸ್-ಸಿ ಜಿಡಿಗೆ ಕ್ರಾಂತಿವೀರ ಬ್ಯಾಚ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ ಅದಾವ ಎಲ್ಲವೂ ಕೂಡ. ಸೊ ಆರಾಮಾಗಿ ನೀವು ನೋಡಬಹುದು. ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಇರ್ತೈತಿ. ಈಗಲಿಂದಲ ನೀವು ಸ್ಟಡಿ ಇರ್ತಕ್ಕಂಥದ್ದು ಪ್ರಾರಂಭ ಮಾಡ್ರಿ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಲಾಸ್ಟ್ 2 ತಿಂಗಳು ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಅದ್ರ ಸಲುವಾಗಿ ಈಗಲಿಂದಲೇ ಸ್ಟಡಿ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ರಿ. ಆಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ನಾವು ಈ ಕ್ರಾಂತಿವೀರ ಬ್ಯಾಚ್‌ಗೆ ಯಾರೆಲ್ಲ ಸೇರ್ಕೊಂಡಿರ್ತಾರೋ ಅವ್ರಿಗೆ ನಮ್ಮ ಊರಿಗೇನೆ ಕರೆಸ್ಕೊಂಡು ಅವರಿಗೆ ಒಂದು ರೂಮ್ ಫೆಸಿಲಿಟಿ ಇರ್ತಕ್ಕಂಥದ್ದು ಮಾಡಿ, ಅವರಿಗೆ ಒಳ್ಳೆ ರೀತಿ ಇರ್ತಕ್ಕಂಥದ್ದು ಗೈಡೆನ್ಸ್ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲ್ಯಾನ್ ಇದೆ. ಸೊ ಅಂಥವ್ರೆಲ್ಲರಿಗೂ ಕೂಡ ಇಲ್ಲಿ ಕರೆಸಿ ಒಂದು 2 ರಿಂದ 4 ತಿಂಗಳದವರೆಗೆ ಅವರಿಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ಮಾಡಿ ಒಳ್ಳೆ ರೀತಿಯ ಪ್ರಿಪ್ರೇಷನ್ ಮಾಡಿಸೋದು ನಮ್ಮದು ಒಂದು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗ್ರಿ. ಆಮೇಲೆ ಈ ಒಂದು ಕ್ರಾಂತಿವೀರ ಬ್ಯಾಚ್‌ಗೆ ಸೇರ್ಕೊಳ್ಳಿಕ್ಕೆ ಹಿಟ್ ವಿತ್ ಮಾಸ್ ಅನ್ನುವಂಥದ್ದು ಆ್ಯಪ್ ಇದೆ. ಆ್ಯಪ್‌ದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್‌ದಲ್ಲಿ ಐತಿ. ಅಲ್ಲಿ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ. ಬೇಗನೆ ಇರ್ತಕ್ಕಂಥದ್ದು ಈ ಬ್ಯಾಚ್‌ಗೆ ಜಾಯಿನ್ ಆಗ್ರಿ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್‌ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.